Hi guys, welcome to Vidyaviru Academy. So a question nodi, a die is thrown 9000 times. A throw of 5 or 6 was observed 3240 times. Show that the die cannot be regarded as an unbiased one anta kelidare. So first of all, solution, the probability of getting 5 or 6 in a single throw is P is equal to 5 or 6 ಅಂತ ಕೊಟ್ಟಿದ್ದಾರೆ. ಅಂತಂದ್ರೇನು, ನಾವು 2 ಅಂತ ಕನ್ಸಿಡರ್ ಮಾಡಬೇಕು. 2 ಡಿವೈಡೆಡ್ ಬೈ ಅಂದರೆ 5 ಅನ್ನೋದು 1 ಫೇಸು, 6 ಅನ್ನೋದು 1 ಫೇಸ್. ಸೊ 1 + 1 is what 2 ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಫೇಸಸ್ ಟು ಡೈಯಲ್ಲಿ 6 ಇರುತ್ತೆ. ಸೊ 2/6 is nothing but 1/3 ಆಗುತ್ತೆ. Q is equal to 1 minus P. ಸೊ 1 minus 1/3 ಅಂತಂದರೆ 2/3 ಸಿಗುತ್ತೆ. ಸೊ ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಸಕ್ಸಸ್ ಏನು, n ಇಂಟು P, ನಥಿಂಗ್ ಬಟ್ ಮ್ಯೂ ಅಂತಂದ್ಬಿಟ್ಟು. ಸೊ ಎನ್ ಏನು 9000 ಇದೆ, ಟೋಟಲ್ ನಂಬರ್ ಆಫ್ ಟೈಮ್ಸ್ 9000 ಥ್ರೋ ಮಾಡಿದ್ದಾರೆ. ಇಂಟು ಪಿ ವ್ಯಾಲ್ಯೂ ನಮ್ಗೆ ಏನು ಬಂದಿದೆ, 1/3 ಬಂದಿದೆ. ಮಾಡಿದ್ರೆ ನಿಮಗೆ ಮ್ಯೂ ಸಿಗುತ್ತೆ. ದೆನ್ ಎನ್ ಪಿ ಕ್ಯೂ ಮಾಡ್ತೀರಾ, 9000 ಇಂಟು 1/3 ಇಂಟು 2/3 ಇದು 2000 ಬರುತ್ತೆ. ಡಿಫ್ರೆನ್ಸ್ ಏನು ಬರುತ್ತೆ, ಎಕ್ಸ್ ಮೈನಸ್ ಮ್ಯೂ. ಅವರು 3240 ಅವರೇ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಮೈನಸ್ ನಿಮಗೆ ಬಂದಿರತಕ್ಕಂಥ ಮ್ಯೂ ವ್ಯಾಲ್ಯೂನ ಲೆಸ್ ಮಾಡಿದ್ರೆ 240 ಬರುತ್ತೆ. ಫಾರ್ಮುಲಾ ಬರ್ಕೊಳ್ಳಿ, z is equal to x minus np divided by square root of npq ಅಂತಂದ್ಬಿಟ್ಟು ಈಸ್ ಈಕ್ವಲ್ ಟು x minus np. ಆಲ್ರೆಡಿ ಎಷ್ಟು ಬಂದಿದೆ, 240 ಬಂದಿದೆ. ಸೊ 240 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ NPQ 2000 ಬಂದಿದೆ. ನಿಮ್ಗೆ ಏನು ಬರ್ತಾ ಇದೆ ವ್ಯಾಲ್ಯೂ, 5.37 ಬರ್ತಾ ಇದೆ. ಸಿನ್ಸ್ z ವ್ಯಾಲ್ಯೂ ಈಸ್ 5.37 ವಿಚ್ ಈಸ್ ಗ್ರೇಟರ್ ದ್ಯಾನ್ 2.58, ಸೊ ವಿ ಕನ್ಕ್ಲೂಡ್ ದಟ್ ದ ಡೈ ಈಸ್ ಬಯಾಸ್ಡ್. ಓಕೆನಾ. ಸಮ್ಟೈಮ್ಸ್ ಕ್ವಶನಲ್ಲಿ 5 or 6 ಅಂತ ಕೇಳ್ಬೋದು, ಅಥವಾ 2 or 3 ಅಂತ ಕೇಳ್ಬೋದು, ಏನಾದರೂ ಕೇಳ್ಬೋದು. ಅದು ಬೇಸ್ಡ್ ಆನ್ ದಟ್ ನೀವು ಪಿನ ಡಿಸೈಡ್ ಮಾಡಬೇಕಾಗುತ್ತೆ. ಓಕೆ, ಇದು ಕ್ವಶನ್ ಪೇಪರ್ ಪ್ರಾಬ್ಲಮ್ಮು. ಸೊ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್.